ನಿರತಂ ಸಾಮಂತರಾಜರಿಂದೊಳಗೂಡಿ ಮೆರವಿ ಭೀಷ್ಮ ದ್ರೋಣಾದಿಗಳಿಂ ಪಟುಪಟರಿಂದಲಂಕೃತನಾಗಿ ದರಾಮಂಡಲ ಪರಿವೇಶಿತನಾಗಿ ಮೆರವಿ ಧೃತರಾಷ್ಟ್ರ ಕುಮಾರನಿಗೆ ಆಧಾರು ಸರಿಸಮನಿ ಹರೈ ಸಹೋದರ ದುಶ್ಯಾಸನ, ಭಾವ ಸಿಂಧುರಾಜ, ರಾಜೇಂದ್ರ, ಮಿತ್ರ ಕರ್ಣ, ರಾಜೇಂದ್ರ, ಮಾವ ಬಲರೆ ಮೆರುವೆ ಚಲದಿ ಇದರೆ ಏಳ್ ಬಲರೆ ಬಲರೆ ಬಹು ಸಾಹಸದಿಂದ ಬಲರೆ ಮೆರುವೆ ಚಲದಿ ಬಲರೆ ಮೆರುವೆ ಚಲದಿ ಇದರೆ ಏಳ್ ಬಲರೆ ಬಲರೆ ಬಹು ಸಾಹಸದಿಂದ ಬಲರೆ ಮೆರುವೆ ಚಲದಿ ಧೀರರಳು ಘನಗುಣ ನೆನೆಸಿ ವೀರಧೀರರಳು ಘನಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯೋಳ ಸಾರ ಚರಿತ ಸಾಮ್ರಾಜ್ಯದ ಸಿರಿಯೋ ನಿರುತ್ತ ಮುದರೆಯಳು ಸುಖದಲ್ಲಿ ಬಾಳ್ವೆ ನಿರುತ್ತ ಮುದರೆಯಳು ಸುಖದಲ್ಲಿ ಬಾಳ್ವೆ ನಿರುತ್ತ ಮುದರೆಯಳು ಸುಖದಲ್ಲಿ ಬಾಳ್ವೆ ನಿರುತ್ತ ಮುದರೆಯಳು ಸುಖದಲ್ಲಿ ಬಾಳ್ವೆ ಬಲರೆ ಮೆರವೆ ಚಲದಿ ಇದರೆ ಏಳ್ ಬಲರೆ ಬಲರೆ ಬಹು ಸಾಹಸದಿಂದ ಬಲರೆ ಮೆರವೆ ಚಲದಿ ತಾಥ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಕರ್ಣ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ದುಶ್ಯಾಸನ ರೈಷ ಕುನಿ ಸೈಂಧವರ ದುಶ್ಯಾಸನ ರೈಷ ಕುನಿ ಸೈಂಧವ ಬೆಂಬಲವನಗಿರ ಧರೆಯಳು ನಾನು ಬೆಂಬಲವನಗಿರ ಧರೆಯಳು ನಾನು ಹರಿ ಪರಿವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಪರಿವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಸಾರಿ ಭುಜ ಬಲ ಬಲ ತಮ್ಮ ತೋರಿ ಸಾರಿ ಭುಜ ಬಲ ಬಲ ತಮ್ಮ ತೋರಿ ಘನ ಮುದವನು ನೀರಿ ಹಠಕಾಡಿ ಹರಿಗಳ ಶಿರಗಳ ತಡಿಯುತ್ತ ಸುರದೋಳ್ ಹರಿಗಳ ಶಿರಗಳ ತಡಿಯುತ್ತ ದುರದ ಬಲರೆ ಮೆರವೆ ಚಲದಿ ಇದರೆ ಏಳ್ ಬಲರೆ ಬಲರೆ ಬಹು ಸಾಹಸದಿ ಬಲರೆ ಮೆರವೆ ಚಲದಿ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಮಿತ್ರ ಕರ್ಣ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ದುಶ್ಯಾಸನ ರೈಷ ಕುನಿ ಸೈಂಧವರ ದುಶ್ಯಾಸನ ರೈಷ ಕುನಿ ಸೈಂಧವ ಬೆಂಬಲವನಗಿರ ಧರೆಯಳು ನಾನು ಬೆಂಬಲವನಗಿರ ಧರೆಯಳು ನಾನು ಪರಿವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಪರಿವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಸಾರಿ ಭುಜ ಬಲ ಬಲ ಕ್ರಮ ತೋರಿ ಸಾರಿ ಭುಜ ಬಲ ಬಲ ಕ್ರಮ ತೋರಿ ಘನ ಮುದವನು ವೀರಿ ಹಠಾಡಿ ಹರಿಗಳ ಶಿರಗಳ ಕಡಿಯುತ್ತ ಸುರದೋಳ್ ಹರಿಗಳ ಶಿರಗಳ ಕಡಿಯುತ್ತ ದುರದ ಬಲರೆ ಮೆರವೆ ಚಲದಿ ಇದರೆ ಏಳ್ ಬಲರೆ ಬಲರೆ ಬಹು ಸಾಹಸದಿಂದ
ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ಉತ್ತಮಾನವನ್ನು ಕೇಳಿದಿರ. ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕರಾಗಿ ವಾಸ ಮಾಡಿಕೊಂಡಿದ್ದವರ ಅಟ್ಟಹಾಸ ಅದೆಷ್ಟರ ಮಟ್ಟಿಗೆ ಹೆಚ್ಚಾಗಿರುವುದೆಂಬುದನ್ನು ನೋಡಿದಿರಾ? ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಏನು ಹೇಳಿದಿರಿ? ಯುದ್ಧವೇ? ಅದಕ್ಕೆ ನಾನು ಸದಾ ಸಿದ್ಧ. ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನಚ್ಚುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕರಾರು? ನಮ್ಮ ಅಂಗಾಧಿಪತಿಯಾದ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಇರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಮಹಾಪ್ರಭುಗಳಿಗೆ ಜಯವಾಗಲಿ. ಸಮಾಚಾರವೇನು? ಪುರುಷೋತ್ತಮನು ಬರುತ್ತಿರುವನು. ಯಾರು? ಪುರುಷೋತ್ತಮನೇ ಬರಲಿ. ರಾಜಾದಿರಾಜ ನಾನಿಲ್ಲಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನು. ಅವನು ನೇರವಾಗಿ ನನ್ನ ಮನೆಗೆ ಬರುವುದನ್ನು ಬಿಟ್ಟು ತನ್ನ ಹುಟ್ಟುಕನುಸಾರವಾಗಿ ಓರ್ವ ದಾಸಿ ಪುತ್ರನಾದ ಈ ವಿದುರನ ಮನೆಗೆ ಹೋಗಿದ್ದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲವಲ್ಲ? ಯಾರು? ಓ, ವಿದುರ ಚಿಕ್ಕಪ್ಪ. ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಾನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ, ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ವಿದುರ, ಸಕಲ ವೀರರಿಂದ ಪರಿವೃತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನಾದ ಈ ನಿನ್ನ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನು ಅರಿಯದೆ ಮಿತಿಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸವೆಯಿಂದಾಚೆ ದೂಡಿಬಿಡು. ಎಲ್ಲವೋ ವಿದುರ, ನಡೆದುರುಳ 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 ಕಡು ಸಡಗರದಿಂದಲೇ ನುಡಿಯುವುದನ್ನು ದಿಟ ನಡೆದುರುಳ. ವೀರರೆದುರಲ್ಲಿ ಸಾರಿ ನುಡಿವೆಯ ಹೀನ ಕೃತ್ಯದ ನುಡಿಗಳನ್ನು ವೀರರೆದುರಲ್ಲಿ ಸಾರಿ ನುಡಿವೆಯ ಹೀನ ಕೃತ್ಯದ ನುಡಿಗಳನ್ನು ನಡೆದುರುಳ 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 ನಡೆದುರುಳ. ಅಣ್ಣನ ಆಜ್ಞಾನುಸಾರ ಕೂಡಲ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾದೀತು. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯವಾಯಿತೆ. ನೀನು ಎಷ್ಟೇ ಯೋಗ್ಯನಾದರೂ ನನ್ನಲ್ಲಿರುವ ನೀತಿ ಪಾಠವನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನಗೆ ಕೇಡು ತಪ್ಪಿದಲ್ಲ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಸಾಯಿಸಿ ಕೊಲ್ಲುವಾಗ ಅದನ್ನು ತಡೆಯಲು ಇಟ್ಟಿದ್ದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು, ಪ್ರಮಾದವಾಯಿತು. ದುರ್ಯೋಧನ,
ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿಯಲ್ಲ. ಈ ವಿದುರನು ಯುದ್ಧದಲ್ಲಿ ನಿನಗೆ ಸಹಾಯಕನಾಗಿ ನಿಂತಿದ್ದರೆ 3 ಲೋಕದಲ್ಲಿ ಕೂಡ ನಿನ್ನನ್ನು ಯಾರೂ ಕೂಡ ಜಯಿಸುವರಂತೆ ಇರಲಿಲ್ಲ. ಕರ್ಣ, ನೀನು ಕೂಡ ಈ ವಿದುರನ ಗೊಡ್ಡ ಬೆದರಿಕೆಗೆ ಹೆದರುವಂತಿದೆಯಲ್ಲ. ದುರದೋಳ್ ಪಾರ್ಥನ ಶಿರವನ್ನು ಥರಿದು ಆರ್ತನ ಶಿರವನ್ನು ಥರಿದು ಧರಣಿಗುಳಿಸುತ್ತೆನ್ನುತ್ತ ಶಪಥವನಾಂತು. ಮಹೇಶ್ವರನ ಕುವರನ ಮೆಚ್ಚಿಸಿ ಮಹೇಶ್ವರನ ಕುವರನ ಮೆಚ್ಚಿಸಿ ವರಚಾಪವನಾಂತು ನಿನಗೆ ಸಮನಾರಿಹರೈ. ಕರ್ಣ, ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನಿಡಿದು ಯುದ್ಧ ಮಾಡಿರುವನು. ಆತನ ಬಿಲ್ಲಿನಿಂದ ಆಗತಕ್ಕದ್ದೇನೂ ಇಲ್ಲ. ಹೋಗಲಿ ಬಿಡು. ಈಗ ಕೇಳಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರ ನಡೆಯಬೇಕಾದೀತು. ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸೆಂದು ಹೇಳಿದ್ದೇನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಣ್ಣ. ಎಲ್ಲಿ ಕೊಡುವುದನ್ನು? ಆ ಗೊಲ್ಲನು ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಇದೋ ಸ್ವೀಕರಿಸು. ಪರಮಾತ್ಮ ನಮಸ್ತೆಗಳು. ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನಲ್ಲ. ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಎಂದಿಗೂ ಯಾರಿಗೂ ತಲೆಬಾಗದ ಈ ನಮ್ಮ ಸಾರ್ವಭೌಮನು ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಉರುಳಿ ಬಿದ್ದನೋ? ಚಕ್ರವರ್ತಿ, ಭಾರತ ಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳಿಗೆ ನಮಸ್ಕರಿಸಬಹುದೇ? ಹೇಳಿದ್ದರೆ ನಾನೇ ಅಲ್ಲಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ಆ ದೂತ ಲಕ್ಷಣವು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆ ಪಡಬೇಡ. ಆಗೊಂದು ವೇಳೆ ನಾನು ನಮಸ್ಕರಿಸಿದ್ದರೂ ಅದು ಈ ಭೂಮಾತೆಗೆ ಹೊರತು. ಕೃಷ್ಣ, ನಿನಗಲ್ಲ, ಬಂದಿದ್ದಾಯ್ತಲ್ಲ, ಆ ಪೀಠವನ್ನು ಅಲಂಕರಿಸು. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದು, ಏನು ಇದ್ದೇ ಇದ್ದಿತ್ತು. ಸಹೋದರ ದುಶ್ಯಾಸನ, ಅಗ್ರಜ, ನಡೆಯಲಿ ನರ್ತನ. ಯಾರಲ್ಲಿ ರಾಜ ನರ್ತಕಿಯರನ್ನು ಬರಮಾಡಿ. ಬಲೆ ಬಲೆ
ಕುಲ ತಿಲಕ ಮಗುಡೇಶ್ವರ ಕರುಣಾಳು ಪರಾಜೇಶ್ವರ ಭಯಂಕರ ಮನೋಹರ ಭಯಂಕರ ರೂಪ ಮನೋಹರ ವಿದ್ಯೆಯ ಬಲ್ಲ ಭಯಂಕರ ರೂಪ ಮನೋಹರ ತಾಪ ವಿದ್ಯೆಯ ಬಲ್ಲ ಖಂಡನ ಪರಮಾತ್ಮ ಸೋದರ ಮಾವನ ಇದೀ ಗೌರವೇಶ್ವರ ಬಲ್ಲವ ಈ ಜಗ ಮಲ್ಲ ಎಲ್ಲವ ಮಲ್ಲವ ಈ ಜಗ ಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಬಲ್ಲರ ಬಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳು ಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ಕರುಣಾಳು ಗುರು ಪರಾಜೇಶ್ವರ
ಭಲೆ ಭಲೆ ನೀನವರ್ಣದ ಈ ಚೆಲುವ ನೀನವರ್ಣದ ಈ ಚೆಲುವ ಕೊಳಲನಾದದೆ ಜಗವನ್ನೇ ಮರುಳುಗೊಳಿಪ ಹರೇ ಹರೇ ಶ್ರೀ ಹರೇ. ನಿಲ್ಲಿಸಿ ನರ್ತಕಿಯರಿ, ಎಲ್ಲಿ ಮತ್ತೊಮ್ಮೆ ಹೇಳಿ. ಕೃಷ್ಣ, ತಕದಿಮಿ ತಕ ಜಣು ತಕದಿಮಿ ತಕ ಜಣು ತಕದಿಮಿ ತಕ ಜಣು ತಾಂ 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 ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ತಾಂ 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 ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ತಾಂ 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 ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ತೋಂ ತೋಂ ತದ್ದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ತೋಂ 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 ತಕದಿಮಿ ತಕ ಜಣು ದಿಮಿ ತಕ ಜಣು ದಿಮಿ ತಕ ಜಣು ತೋಂ 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 ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತದ್ದಿಮಿ ತಕ ಜಣು ದಿಮಿ ತಕ ಜಣು ತದ್ದಿಮಿ ತಕ ಜಣು ದಿಮಿ ತಕ ಜಣು ತದ್ದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ತಕದಿಮಿ ಕಜಣು ತಕದಿಮಿ ಕಜಣು ತಕದಿಮಿ ಕಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ಕಜಣು ತಕದಿಮಿ ಕಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ಕಜಣು ತಕದಿಮಿ ಕಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತಜ್ಜಂ ತಕಜಂ ತಕಟಜಂ ತದಿಗಣಕು 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 ತಜ್ಜಂ ತಕಜಂ ತಕಟಜಂ ತದಿಗಣಕು 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 ತಜ್ಜಂ ತಕಜಂ ತಕಟಜಂ ತದಿಗಣಕು 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 ತಾಂ ತದ್ದಿತ್ತಗಣಕಜಂ ತಜಂ ತರಿದಗದಿತ್ತಗಣಕಜಂ ತಜಂ ತರಿ ತಕಿಟ ತಜಣು ತಕಿಟ ತದಿಮಿ ತಗಜ ತಕಿಟ ತಜಣು ತಕಿಟ ತದಿಮಿ ತಗಜಣು ತದ್ದಿತ್ತಗಣಕಜಂ ತಜಂ ತರಿದಗದಿತ್ತಗಣಕಜಂ ತಜಂ ತರಿ ತಕಿಟ ತಜಣು ತಕಿಟ ತದಿಮಿ ತಗಜಣು ತಕಿಟ ತಜಣು ಕಿಟ ತದಿಮಿ ತಗಜಣು ದಿತ್ತಗಣಕಜಂ ತಜಂ ತರಿದಗದಿತ್ತಗಣಕಜಂ ತಜಂ ತರಿ ತಾಂಗಿಡದಗ ತರಿಗಿಡದಗ ತದ್ದಿಂಗಿಣಕ್ಕು ತಾಂಗಿಡದಗ ತರಿಗಿಡದಗ ತದ್ದಿಂಗಿಣಕ್ಕು ತಕ್ಕು ತದಿಂಗಿಣಕು ತಕ್ಕು ತದಿಂಗಿಣಕು ತಕಿಟ ತಜಣು ತಜಣು ತಕಿಟ ತಜಣು ತಕಿಟ ತಜಣು ತಜಣು ತಕಿಟ ತಜಣು ತಾಂ ತಾಂ ತಕಿಟ ತಜಣು ತಜಣು ತಕಿಟ ತಜಣು ತಜಣು ತಕಿಟ ತಜಣು ತಕ 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 ದಿನ ಗಿಟ
ತಕ ದಿಮ್ಮಿ ತಕ ಜಣು ದಿಮ್ಮಿ ತಕ ಜಣು ತಕ ದಿಮ್ಮಿ ತಕ ಜಣು ದಿಮ್ಮಿ ತಕ ಜಣು ತಕ ದಿಮ್ಮಿ ತಕ ಜಣು ದಿಮ್ಮಿ ತಕ ಜಣು ತಕ ದಿಮ್ಮಿ ತಕ ಜಣು ತಕ ಜಣು ತಾಂ ತಕ ಜಣು ದಿಮ್ಮಿ ತಕ ಜಣು ತೈ ತಕ ಜಣು ದಿಮ್ಮಿ ತಕ ಜಣು ತಾಂ ತಕ ಜಣು ತರಿ ತಕ ಜಣು ತಕ ತೆರಿ ತಕ ಜಣು ಜಣು ತಕ ದಿಮ್ಮಿ ತಕ ಜಣು ತಾಂ ತಕ್ಕಿಡ ತಕ ಜಣು ದಿಕ್ಕಿಡ ತಕ ಜಣು ದಿಕ್ಕಿಡ ತಕ ಜಣು ತಾಂ ತಕ್ಕಿಡ ತಕ ಜಣು ದಿಕ್ಕಿಡ ತಕ ಜಣು ದಿಕ್ಕಿಡ ತಕ ಜಣು ತಾಂ 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 ತಕ ದಿಮ್ಮಿ ತಕ ಜಣು ದಿಮ್ಮಿ ತಕ ಜಣು ತಕ ದಿಮ್ಮಿ ತಕ ಜಣು ದಿಮ್ಮಿ ತಕ ಜಣು ತ ದಿಮ್ಮಿ ತಕ ಜಣು ದಿಮ್ಮಿ ತಕ ಜಣು ತ ದಿಮ್ ತಕ ಜಣು ತಾಂ ತದ್ದಿ 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 ತಕ ಜಣು ತಾಂ ಕಡುಬೈರಿ ನಮ್ಮ ಹಸ್ತಿನಾಪುರದೊಡೆಯ ಕೃಷ್ಣನಿಗೆ ಕಡುಬೈರಿ ನಮ್ಮ ಹಸ್ತಿನಾಪುರದೊಡೆಯ ಇವನಿಗೆ ಸಾಧು ಯಾರು ಹರಿದೆ ಇವನಿಗೆ ಸಾಧು ಯಾರು ಹರಿದೆ ಇವನಿಗೆ ಸಾಧು ಯಾರು ಹರಿದೆ ಕರುಣಾಳು ಗುರು ಪರಾದೇಶ್ವರ ಕುಲ ತಿಲಕ ಮಧುರೇಶ್ವರ ವೇದ ಕುರುವಂಶ ಕುಲ ತಿಲಕ ಮಧುರೇಶ್ವರ ವೇದ ಕರುಣಾಳು ಗುರು ಪರಾದೇಶ್ವರ ರಾಧೇಶ್ವರ ಭಲೆ ಭಲೆ ನರ್ತಕಿಯರಿ, ಯಾರಲ್ಲಿ ನರ್ತಕರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿ. ಮುರಹರಿಯು ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ಈ ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ರಾಜ ಭವಿಷ್ಯ ಕಾರ್ಯವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಯಾವುದೇ ಪಕ್ಷಪಾತ, ಉಪೇಕ್ಷೆ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ನೀವು ಹಾಗೆ ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಈ ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತೆಂದು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ನಿರ್ಣಯಿಸಲ್ಪಡಬೇಕು. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಬಂದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಪಾಂಡವರು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ಪಾಂಡವರು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಸಂಧಿಗಾಗಿ ಪ್ರಯತ್ನಿಸಿ ಅವರ ಸಂದೇಶದೊಡನೆ ನನ್ನೀ ಸಂದೇಶವನ್ನೂ ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸುವಂಥದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ.
ಆತ ಸಮರವು ತರವಲ್ಲವೈ ಸುಯೋಧನ ಸಮರವು ತರವಲ್ಲವೈ ಸಮರವು ತರವಲ್ಲವೈ ಸುಯೋಧನ ಸಮರವು ತರವಲ್ಲವೈ ಸುಯೋಧನ ಸಮರವು ತರವಲ್ಲವೈ ಯುದ್ಧದಿ ಬಹು ಜನ ಬಿದ್ದು ಸಾಯುವರು ಯುದ್ಧದಿ ಬಹು ಜನ ಬಿದ್ದು ಸಾಯುವರು ಮುಗ್ಧನೆ ನೀನು ಲಾಲಿಸು ವೀರ ಮುಗ್ಧನೆ ನೀನು ಲಾಲಿಸು ವೀರ ಸಮರವು ತರವಲ್ಲವೈ ಸುಯೋಧನ ಸಮರವು ತರವಲ್ಲವೈ ಸುಯೋಧನ ಸಮರವು ತರವಲ್ಲವೈ ಕರುಣೆಯ ತೋರ ಅವರೊಳಗಿಂದೋ ಕರುಣೆಯ ತೋರ ಅವರೊಳಗಿಂದು ಮರಳಿ ರಾಜ್ಯವ ಕೊಡು ನೀ ಗುರುಪತಿ ಮರಳಿ ರಾಜ್ಯವ ಕೊಡು ನೀ ಗುರುಪತಿ ಸಮರವು ತರವಲ್ಲವೈ ಸುಯೋಧನ ಸಮರವು ತರವಲ್ಲವೈ ಸುಯೋಧನ ಸಮರವು ತರವಲ್ಲವೈ ಸಮರವು ತರವಲ್ಲವೈ ಸಮರವು ತರವಲ್ಲವೈ ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿರೂಪಿಸಿದ ರಾಜ್ಯ ಕಾರ್ಯ ವ್ಯವಸ್ಥೆಯನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆಯುವಿರೆಂದು ನಾನು ನಂಬಿದ್ದೇನೆ. ವತ್ಸ ಸುಯೋಧನ, ಶಾಂತಿ ಸಂಧಾನಗಳನ್ನು ವ್ಯರ್ಥಗೊಳಿಸುವುದರಿಂದ ಅಮೃತವು ವಿಷವಾಗುವುದು. ಆದುದರಿಂದ ಈ ನಿನ್ನ ದುರಾಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಮುಂದೆ ಸುಖದಿಂದ ಬಾಳು ಎನ್ನುವುದೇ ನನ್ನ ಅಭಿಮತ. ಸುಯೋಧನ ಬೇಡ ಸುಯೋಧನ ನುಡಿಸುವುದನುಚಿತ ಬೇಡ ಸುಯೋಧನ ನುಡಿಸುವುದನುಚಿತ ರಾಜವನೇಳು ಚಲವನು ಗೈಯದೆ ರಾಜವನೇಳು ಚಲವನು ಗೈಯದೆ ಬೇಡ ಸುಯೋಧನ ನುಡಿಸುವುದನುಚಿತ ಇಳೆಯಲು ನಿನ್ನಯ ಬಲವನ ಮುರಿವರು ಇಳೆಯಲು ನಿನ್ನಯ ಬಲವನ ಮುರಿವರು ಇಳೆಯಲು ನಿನ್ನಯ ಬಲವನ ಮುರಿವರು ರಾಜವನೇಳು ಚಲವನು ಗೈಯದೆ ರಾಜವನೇಳು ಚಲವನು ಗೈಯದೆ ಬೇಡ ಸುಯೋಧನ ದುರ್ಗೋಧನುಚಿತ ದುರ್ಗೋಧನುಚಿತ ದುರ್ಗೋಧನುಚಿತ. ಹೊಸ ಸುಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮಸರಳಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ ಕೂಡಿ ಬಂದಿದೆ, ಅದನ್ನು ಹಠದಿಂದ ನಿರಾಕರಿಸಬೇಡ. ಶ್ರೀಕೃಷ್ಣನ ಸಂದೇಶವು ಭೀಷ್ಮರ ಉದ್ದೇಶವು ನನ್ನ ಚಿಂತೆ ಒಂದೇ ಆಗಿರುವುದು. ವಾಗ್ದಾನದಂತೆ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸುವುದು ನನ್ನ ಅಭಿಮತ ಸುಯೋಧನ. ಹೌದು ದುರ್ಯೋಧನ. ಯಾರು? ಮತ್ತೊಮ್ಮೆ ವಿದುರ ಚಿಕ್ಕಪ್ಪ.
ನನಗೆ ನೀತಿ ಉಪದೇಶ ಮಾಡುವುದರಲ್ಲಿ ತಾವು ಒಬ್ಬರು. ನಡೆಯಲಿ ನಡೆಯಲಿ ನಿಮ್ಮ ಅರಣ್ಯ ರೋಧನವು. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ? ನಿನ್ನಂಥವನಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಬುದ್ಧಿಯನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೂ ದೋಷವು ಸಂಭವಿಸುವುದು. ದುರ್ಯೋಧನ, ಕೇಳು. ಪಿತಾಮಹರಾದ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಹೇಳುವುದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವೇದುರ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳಲಲ್ಲೇ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನ ದೋಷವು ಕಾಣುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಸಾಕು, ಬಾಯಿ ಮುಚ್ಚು. ಕೃಷ್ಣ ಮಹಾನುಭಾವ, ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತುಗಳಿಗೆ ಒಳಂಬಿಡುವ ಬುದ್ಧಿಹೀನನು ಏ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಒಳಕು ನೀರಲ್ಲ ಕೃಷ್ಣ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯದ ದುರಭಿಮಾನವೇ ಸರಿ. ವಿಚಾರ ಮಾಡೋ ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಬಹಳ ಚೆನ್ನಾಗಿ ಹೇಳಿದೆ. ನಾನು ಹೇಳುತ್ತೇನೆ ಕೇಳು. ಈ ದುರ್ಯೋಧನನನ್ನು ವಧಿಸಲೇಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಲೇಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಅರ್ಜುನ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದರಲ್ಲವೇ ಓ ಪಾಂಡವರು? ಅದು ದುಸ್ಸಹವಾಸ. ಈ ದುರ್ಯೋಧನ ದುಶ್ಯಾಸರರನ್ನು ಪುಡಿಗೈದು ಭರತ ಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಆರಿಸುವ ಯೋಜನೆ ಮಾಡುತ್ತಿರುವರಲ್ಲವೇ ಆ ಪಾಂಡವರು? ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಹೇಳಿ ಪಾಂಡವರು? ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರೇ ಏನೇ ಹೇಳಿದರು ಏ ನನ್ನ ನಿರ್ಧಾರ ಚಲಿಸುವುದಿಲ್ಲ, ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದೇನು ಪ್ರಯೋಜನವಿಲ್ಲ ಕೃಷ್ಣ. ಅಗ್ರಜನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವೋ ಈ ಜಗದೇ? ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವೋ ಈ ಜಗದೇ? ನಾಡು ದೊರಕದು ಕಾಡಿಗೋಗಲಿ ನೀಡಲಾಗದೆ ರಾಜ್ಯವನ್ನು. ನಾಡು ದೊರಕದು ಕಾಡಿಗೋಗಲಿ ನೀಡಲಾಗದೆ ರಾಜ್ಯವನ್ನು. ದುಷ್ಟ ಪಾಂಡವರ
ಗೆಲ್ಲಲು ಈ ದುಶ್ಯಾಸನನ್ನು ಸದಾ ಸಿದ್ಧನಾಗಿರುವನು. ಹೋಗು, ಸಮರವೇ ಸಿದ್ಧ. ಬಲೆ ಬಲೆ ಸಹೋದರ ಕೃಷ್ಣ ಸರಿ ಸಮರಿಯನಿಗೆ ವೀರ ಸಿಂಧು ರಾಜನಿಗೆ ಸರಿ ಸಮರಿಯನಿಗೆ ವೀರ ಸಿಂಧು ರಾಜನಿಗೆ ಪಾರ್ಥ ನುಡಿದ ಪಾಂಡವರು ಎನ್ನ ನಾಮ ಕೇಳಿದರು. ಪಾರ್ಥ ನುಡಿದ ಪಾಂಡವರು ಎನ್ನ ನಾಮ ಕೇಳಿದರೆ ತರತರನೆ ತರತರಿಸಿ ಪರದಿ ಕಾಣದಾಗುವರು. ತರತರನೆ ತರತರಿಸಿ ಪರದಿ ಕಾಣದಾಗುವರು. ಯಾರು ಸರಿ ಸಮರಿಯನಿಗೆ ವೀರ ಸಿಂಧು ರಾಜನಿಗೆ ಯಾರು ಸರಿ ಯಾರು ಸರಿ ಯಾರು ಸರಿ ಸಮರಿಯನಿಗೆ ವೀರ ಸಿಂಧು ರಾಜನಿಗೆ ವೀರ ಸಿಂಧು ರಾಜನಿಗೆ ವೀರ ಸಿಂಧು ರಾಜನಿಗೆ. ಕೃಷ್ಣ ಸಮಯ ಒದಗಿ ಬಂದಾಗ ಸಮರಕ್ಕೆ ಸಿದ್ಧರಾಗುವುದೇ ಕ್ಷತ್ರಿಯರ ಧರ್ಮ. ನೀನಿನ್ನು ವ್ಯರ್ಥ ಮಾತುಗಳನ್ನಾಡದೆ ಹೊರಡುವುದೇ ಲೇಸು. ಸರೋವರನ ವರಂ ಪಡೆದು ವಿರೋಧಿಗಳ ಗೆಲ್ಲುವೆ. ಸರೋವರನ ವರಂ ಪಡೆದು ವಿರೋಧಿಗಳ ಗೆಲ್ಲುವೆ. ವಿರೋಧಿಗಳ ಹದಾರಿಯರು ತರಾತರದಿ ವಿರೋಧಿಗಳು ಹದಾರಿಯರು ತರಾತರದಿ ಕೊಲ್ಲುವೆ. ವೈರಿಗಳನ್ನು ಹಿಡಿದು ಬಿರದೆ ಬಲಿಯ ಕೊಡುವೆ ಬರದರೆ. ವೈರಿಗಳನ್ನು ಹಿಡಿದು ಬಿರದೆ ಬಲಿಯ ಕೊಡುವೆ ಬರದಲ್ಲಿ. ಸರೋಜನ ವರಂ ಪಡೆದು ವಿರೋಧಿಗಳ ಗೆಲ್ಲುವೆ. ವಿರೋಧಿಗಳ ಗೆಲ್ಲುವೆ. ವಿರೋಧಿಗಳ ಗೆಲ್ಲುವೆ. ಕೃಷ್ಣ ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ನನ್ನ ಹಗೆತನ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಮಾತ್ರ ಸ್ವಾಭಾವಿಕವಾದದ್ದು, ನನ್ನಂಥ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಹೊರಟಿರುವೆಯ. ಇದು ನಿನ್ನ ಧರ್ಮವೇ? ಪರಮಾತ್ಮ, ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಹದ್ದ ರಾಜ್ಯವನ್ನು ಕೇಳಲು ಬಂದಿಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗೆ ನನ್ನ ಧನಗಳನ್ನು ಅರ್ಪಿಸುವ ಆ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಜಗ್ಗುವುದಿಲ್ಲ. ಬಲೆ ಬಲೆ ಹಂಗಾಧಿಪತಿ, ವೀರರಿಗೆ ಯೋಗ್ಯವಾದ ಮಾತುಗಳನ್ನೇ ಹಾಡಿದೆ. ಕೌರವೇಶ್ವರ, ಈ ನಮ್ಮ ಕರ್ಣನ ಕಠೋರ ನುಡಿಗಳಿಂದ ಈ ಮಾಧವನ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳಿದನು, ಕೇಳು ಸುಯೋಧನ. ಭಾರತ ಭೂಮಿ ಸಜಯಿಸಿ ದುರಸ, ಭಾರತ ಭೂಮಿ ಸಜಯಿಸಿ ದುರಸ, ಸಮಾನ ಸೌಜಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಸ, ಜಯಿಸಿ ದುರಸ. ಕರೆಸಿಗಲಿ ಅನುಜಾತರ, ಕರೆಸಿಗಲಿ ಅನುಜಾತರ. ಕರೆಯಲಿತ್ತು ಖ್ಯಾತಿ ಪಡೆ ಸಿರಿಯಾದು, ಧರೆಯಲಿತ್ತು ಖ್ಯಾತಿ ಪಡೆ ಸಿರಿಯಾದು. ವೈರವನೇ ನೀಗಿ ಈ ಸೈರಣೆಯ ತಾಳೈ, ವೈರವನೇ ನೀಗಿ ಈ ಸೈರಣೆಯ ತಾಳೈ. ತಾಳೈ ಬಲು ಧರ್ಮ ಕರುಣ ಭರಿತ ವರ ಕೊರೆ ಧರೆಯ. ಬಾಳೈ ಬಲು ಧರ್ಮ ಗುಣ ಭರಿತ ಕರುಣ
ಬಂಧು ಬಾಂಧವರನ್ನು, ಸಹೋದರರನ್ನು, ಗುರು ಹಿರಿಯರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸಗೊಳಿಸುವೆಯೇ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಶಾಂತಿ, ಪ್ರೀತಿ, ಮಮತೆಯ ಹೊರತು ಮತ್ತೇನೂ ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಉತ್ತಮ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರಿಗಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡೋ ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುಪತಿ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಹಾಗಾದರೆ ಹೇಳುವೆನು ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಛಾತ್ರ ಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ಛಾತ್ರ ಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರದೆಂದು ವೀರರಲಿ ಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದಲ್ಲವಾ ಕೃಷ್ಣ, ಅರಿತು ನೀನಿದಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ. ಭ್ರಾಂತಿ ಮೂಡಿಪೆಯ ಮುಕುಂದ. ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನೊಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಕೃಷ್ಣ, ನನಗೆ ಯುದ್ಧದ ಭಯ ತೋರಿಸುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟ ದ್ಯೂತಕ್ಕೆ ಎಳೆದದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜ್ಯಸಭೆಗೆ ಎಳೆತರಿಸಿ
ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರಾದ ಆತ್ಮೀಯ ಬಂಧುಗಳಲ್ಲಿ ನೀನು ಜಘನ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ. ಭೀಷ್ಮ ದ್ರೋಣಾದಿ ಗುರು ಹಿರಿಯರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿದ ನಿನಗೆ ಕೀರ್ತಿಯು ಯಶಸ್ಸು ಎಂದಿಗೂ ಲಭಿಸದು. ಅಲ್ಲದೆ ಜ್ಞಾತಿಗಳೊಡನೆ ಶಾಂತಿಯಿಂದಿರಬೇಕೆಂಬ ಧರ್ಮರಾಯ, ಸಹಸ್ರ ಗಜಬಲ ಬಲಗಳುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ, ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥ, ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರ ಪರಾಕ್ರಮವನ್ನು ತಿಳಿಯದೆ ದುಡುಕಬೇಡ. ಕೃಷ್ಣ 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 ಮಹಾಪರಾಕ್ರಮಿಗಳ ಹೆಸರನ್ನೇ ಹೇಳಿದೆ ಕೃಷ್ಣ. ಧರ್ಮರಾಯ ಕೈಲಾಗದ ಹೇಳಿ, ಹೊಟ್ಟೆ ಬಾಕ ಭೀಮ, ನಪಂಸಕ ಅರ್ಜುನ, ಇನ್ನು ಪಾಪ ಬಾಲಕರಾದ ನಕುಲ ಸಹದೇವರ ಪರಾಕ್ರಮವು ಕೃಷ್ಣ. ಗೋಪಾಲಕನಾದ ನಿನಗತಿಶಯವೇ ಹೊರತು ಭೂಪಾಲಕನಾದ ಎನಗಲ್ಲ. ನಮ್ಮವರ ಪರಾಕ್ರಮವನ್ನು ಸ್ವಲ್ಪ ಮಟ್ಟಿಗೆ ಹೇಳುವೆನು ಕೇಳು. ಇಡೀ ಭರತ ಖಂಡವನ್ನೇ ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಅರ್ಜುನನ ತಲೆಯನ್ನು ತೆಗೆಯಲು ಕಾಲ ವಿಷ್ಣುವೆಂಬ ಧನಸ್ಸನ್ನು ಪಡೆದಿರುವ ನನ್ನ ಮಿತ್ರ ಕರ್ಣ, ರಾಜೇಂದ್ರ, ಪರಶಿವನಿಂದಲೇ ವರವನ್ನು ಪಡೆದ ನನ್ನ ಭಾವ ಸಿಂಧುರಾಜ ರಾಜೇಂದ್ರ, ಆ ನಿನ್ನ ಹೊಟ್ಟೆ ಬಾಕ ಭೀಮನನ್ನು ಸೀರಿ ಬಿಸಾಡಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ, ಪ್ರಿಯ ಸಹೋದರ ಇವರುಗಳ ಪರಾಕ್ರಮವು ಕೃಷ್ಣ ನಿನಗೆ ನೆನಪಿನಲ್ಲಿರಲಿ. ದುರ್ಯೋಧನ, ಹೋಗಲಿ, ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಪಾಂಡವರಿಗೆ ಕೊಡು, ಅವರು ಅದರಲ್ಲೇ ತೃಪ್ತಿ ಪಡುತ್ತಾರೆ. 5 ಊರುಗಳು ಏತಕ್ಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡಿ ಅಲಿಯುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿದೆ, ಅಲ್ಲಿಗೆ ಹೋಗಲಿ. ಭಿಕ್ಷಾ ಪಾತ್ರೆಯನ್ನು ಕೊಡುತ್ತೇವೆ. ದುರ್ಯೋಧನ, ಭೀಮಸೇನನು ಮೊದಲಿನಿಂದಲೂ ತುಂಬಾ ಕೋಪಿಷ್ಠನೆಂದು ನೀನು ಬಲ್ಲೆ. ಆತನಿಗಾದರೂ ಒಂದು ಊರನ್ನು ಕೊಡು. ಕೃಷ್ಣ, ಕೆಟ್ಟರೂ ಸರಿಯೇ ಕಟ್ಟ ಕಡೆ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನ್ನು ಕಂಡು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲವೇ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಛಲವನ್ನು ಕೇಳು ಕೃಷ್ಣ. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನ ಕೇಳಿಯಲಿ. ಕಲಿ ಅಂಶದಿಂದ ನಿರ್ಮಿತವಾಗಿರುವ ಈ ಕುರು ಸಾಮ್ರಾಜ್ಯವೇ ರಣರಂಗದ ರಕ್ತದ ಮಡುವಿನಲ್ಲಿ ಕೊಚ್ಚಿವಾದರೂ ಸರಿಯೇ, ಕಡೆಗೆ ಆಸ್ತಿನಾಪುರದೊಡೆಯ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧನನೆಂಬ ನಾನು ಮಸಣದ ಮಣ್ಣಿನಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಕೇಳು ಮೊರಹರಿಯೇ, ಯುದ್ಧ ಮಾಡಿ ಗೆಲ್ಲಲಿ ರಾಜ್ಯವ. ಕೇಳು ಮೊರಹರಿಯೇ, ಯುದ್ಧ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡುವೆನೆ, ನೆಲವನ್ನು ಕೊಡುವೆನು ಕೃಷ್ಣ. ಛಲವನ್ನು ಬಿಡುವೆನ, ನೆಲವನ್ನು ಕೊಡು. ಛಲದಿ ಜಯಿಸಿಗನ ಮುದದಿ ಮೇಲೆ ಕೊಡುವುದಿಲ್ಲವೋ ರಾಜ್ಯ.
ಕಡೆಯ ಮಾತಿದು ದುರಂತವೇ ಕೊಡುವುದಿಲ್ಲವೋ ರಾಜ್ಯ. ಆ ಪಾಂಡುನಂದರು ಎನ್ನೊಡನೆ ಯುದ್ಧವ, ಆ ಪಾಂಡುನಂದರು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ್ಯ ನೋಡಿಕೊಳ್ಳುವೆನ, ಮಾಡಿ ಗೆಲ್ಲಲಿ ರಾಜ್ಯ ನೋಡಿಕೊಳ್ಳುವೆ ಕೊಡುವುದಿಲ್ಲವೋ ರಾಜ್ಯ. ಕಡೆಯ ಮಾತಿದು ದುರಂತವ ಕೊಡುವುದಿಲ್ಲವೋ ರಾಜ್ಯ, ಕೊಡುವುದಿಲ್ಲವೋ ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡುನಂದರು ಎನ್ನೊಡನೆ ಯುದ್ಧವ, ಆ ಪಾಂಡುನಂದರು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನ, ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆ ಕೊಡುವುದಿಲ್ಲವೋ ರಾಜ್ಯ. ಕಡೆಯ ಮಾತಿದು ದುರಂತವ ಕೊಡುವುದಿಲ್ಲವೋ ರಾಜ್ಯ, ಕೊಡುವುದಿಲ್ಲವೋ ಕೊಡುವುದಿಲ್ಲವೋ ರಾಜ್ಯವ. ನೀನು ಕಪಟಿ, ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿ ಬಹಿರಂಗದಲ್ಲಿ ಸಂಧಿಯ ಮಾತನಾಡುತ್ತಿರುವ ಈ ನಿನ್ನ ಮಾಯಾ ಸ್ವರೂಪವನ್ನು ನಾನರಿಯದವನೇ. ಒಂದು ಊರಲ್ಲ, ಒಂದು ಗೋವಿನ ಪಾದದಲ್ಲಿ ಮುಳ್ಳು ಮುರಿಯುವಷ್ಟು ಸ್ಥಳವನ್ನು ಕೊಡಲಾಗದು. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರದ ಸ್ಪರ್ಶ ಸ್ಪಂದನದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು ಕೃಷ್ಣ. ಸಾಲ ತೊಟ್ಟು ಮಾಡುವ ಯುದ್ಧ ಕಡ ಕಡೆ. ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ಇದೇ ನನ್ನ ಕಡೆಯ ನಿರ್ಧಾರ. ಹೋಗು, ಸಂಗ್ರಾಮ ಸಲಕರಣೆಗಳನ್ನು ಅಣಿಪಡಿಸುವಂತೆ ಆ ನಿನ್ನ ಪಾಂಡವರಿಗೆ ತಿಳಿಸಿ ಬಿಡು. ಕತಿ ಬೇಡೈಸು ಯೋಧನನ್ನು ತೋರಿಗ ಜ್ಞಾತಿಗಳು ಸೈರರು, ಕತಿ ಬೇಡೈಸು ಯೋಧನನ್ನು ತೋರಿಗ ಜ್ಞಾತಿಗಳು ಸೈರರು. ಅದೇ ಕಿಂತು ಒದರುವೆ, ಇದೇ ಮಾತ ನುಡಿಯುವೆ, ಅದೇ ಕಿಂತು ಒದರುವೆ, ಇದೇ ಮಾತ ನುಡಿಯುವೆ. ಕುಲಹೀನ ಕುಲವ ಮರೆತೆಯ ಕುರಗಳು ಕಡಿಯದೆ ಬಿಡುವನೆ, ಕುಲಹೀನ ಕುಲವ ಮರೆತೆಯ ದುರಗಳು ಕಡಿಯದೆ ಬಿಡುವನೆ. ಸಾರು ನಾ ಸೈಸೆ ನಿನ್ನ ಮೋಸ, ಸಾರು ನಾ ಸೈಸೆ ನಿನ್ನ ಮೋಸ. ಪರಮ ಪುರುಷನೆಂಬ ಬಿರುದನು ಪರವಿಯೋ ಅಡಗಿದ ಕೆಡುಕನೆ, ಪರಮ ಪುರುಷನೆಂಬ ಬಿರುದನು ಪರವಿಯೋ ಅಡಗಿದ ಕೆಡುಕನೆ. ಕಡೆಗೂ ನನ್ನ ಸಂದೇಶವನ್ನು ನಿರಾಕರಿಸಿ ಬಿಟ್ಟೆಯ.
ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ದುರ್ಯೋಧನ, ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ಹೇಳುತ್ತಿದ್ದೇನೆ. ಯಾರಿಗೋ? ಇನ್ಯಾರಿಗೆ? ಈ ನಮ್ಮ ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗ ಮುಖ್ಯ ಸಲಹೆಯನ್ನಿತ್ತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದರೆ ಅದು ಅದ್ಭುತವಾಗಿಯೇ ಇರುತ್ತದೆ. ಹೌದೌದು, ಈ ನಿಮ್ಮ ಅದ್ಭುತ ಸಂಧಾನಕ್ಕೆ ಅದ್ಭುತವಾದ ಸತ್ಕಾರವೇ ಸರಿ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅತ್ಯದ್ಭುತವಾಗಿ ಸ್ವೀಕರಿಸುತ್ತೇನೆ. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸು ಕೃಷ್ಣನನ್ನು. ದುರ್ಯೋಧನ, ಯಾರನ್ನು ಬಂಧಿಸುವಿರಿ? ಮಂದಮತಿಗಳಿರ? ನಿನ್ನನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕ ಬುದ್ಧಿ ಕಲಿಸುತ್ತೇವೆ. ದುರ್ಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೇಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸಿದಂತೆ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿ ನನ್ನನ್ನು. ಎಲ್ಲೆಲ್ಲೂ